ಸಿಎಂ ಡಿಕೆ ಶಿವಕುಮಾರ್ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನೀರಿಲ್ಲ ಅಂತಂದ್ರೆ ರೈತರು ನೀರು ಕೇಳಬೇಡಿ, ಬೆಳೆ ಬೆಳೆಯುವುದು ಬೇಡ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಸಿಎಂ ಡಿಕೆ ಅವರ ಮಾತು ಕೇಳಿ ಅಚ್ಚರಿಯಾಗಿದೆ, ನೋವಾಗಿದೆ ಅಂತ ಈಗ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ರೈತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಬುದ್ಧತೆಯಿಂದ ಮಾತನಾಡಬೇಕಿತ್ತು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದೇಶದಲ್ಲೇ ಬರಗಾಲ ಇದೆ, ಈ ವೇಳೆ ಧೈರ್ಯ ತುಂಬಬೇಕು, ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೊಟ್ಟಿರುವಂತ ಹೇಳಿಕೆ. ಈ ಬಾರಿ ಮಳೆ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಸಿಎಂ ಒಂದು ಸೂಚನೆಯನ್ನ ಕೊಟ್ಟಿದ್ರು ರೈತರಿಗೆ. ಅಂದ್ರೆ ನೀರ್ ಕೇಳ್ಬೇಡಿ ಜಾಸ್ತಿ, ಅದರ ಜೊತೆಗೆ ಬೆಳೆ ಕೂಡ ಬೆಳೆಯೋದು ಬೇಡ ಅಂತ ಸಿಎಂ ಹೇಳಿದ್ರು. ಈ ಮಾತನ್ನ ಕೇಳಿ ನನಗೆ ಬಹಳಷ್ಟು ನೋವಾಗಿದೆ, ಜೊತೆಗೆ ಅಚ್ಚರಿಯಾಗಿದೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಧೈರ್ಯ ತುಂಬಬೇಕು, ಅದನ್ನ ಬಿಟ್ಟು ರೈತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಅಥವಾ ರೀತಿಯಾದಂತಹ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಬಿವೈ ವಿಜಯೇಂದ್ರ ಅವರು ತಮ್ಮ ಅಭಿಪ್ರಾಯವನ್ನ ಈ ರೀತಿಯಾಗಿ ತಿಳಿಸಿದ್ದಾರೆ.